ನಾನು ಈ ಸಂಸಾರದ ಭಾರ ಹೊತ್ಕೊಂಡಂಗೆ ನೀನು ನನ್ನ ಭಾರ ಹೊತ್ತು ಓಡಾಡ್ತೀಯ ಪಾಪ. ಈ ನನ್ನ ಮಕ್ಕಳಂತೂ ನನ್ನ ಬಗ್ಗೆ ಕ್ಯಾರೆ ಅನ್ನಲ್ಲ. ಆದ್ರೆ ನಾನು ನಿನ್ನ ಚೆನ್ನಾಗಿ ನೋಡ್ಕೊಳ್ತೀನಿ ಚಿನ್ನ. ನೀವು ಒಳಗೆ ಹೋಗಿ, ಪರವಾಗಿಲ್ಲ. ಇಲ್ಲ ಪರವಾಗಿಲ್ಲ. ಪರವಾಗಿಲ್ಲ, ನಾನು ಇಲ್ಲಿರ್ತೀನಿ, ನೀವು ಹೋಗಿ. ತೊಂದರೆ ಏನಿಲ್ಲ, ನಾನು ಇಲ್ಲೇ ಇರ್ತೀನಿ. ಯಾರಮ್ಮ ಅವನು? ನಿಮ್ಮ ಅಣ್ಣನ? ಇನ್ನೊಬ್ಬ ಗೊತ್ತಿಲ್ಲ. ಕೈಗೆ ಸಿಕ್ಕಿದ್ರೆ ನಿಮ್ಮ ಅಣ್ಣನ ತಿಥಿ ಊಟ ನಿಮ್ಮ ಮನೆಯವ್ರಿಗೆ ಹಾಕ್ಸ್ಬಿಡ್ತಾ ಇದ್ದೆ. ಅಪ್ಪ ಸುಮ್ಮನೆ ನೀನು. ಅವ್ರೇನ್ ದೊಡ್ಡ ಜನ ಅಂತ ದಿಮಾಕ? ನಾನ್ ಯಾರಿಗೂ ಎದುರೋಣಲ್ಲ. ಅಪ್ಪ ಏನು ಅಂತ ಮಾತಾಡ್ತಿದ್ದೀರಾ? ದಯವಿಟ್ಟು ಸುಮ್ಮನಿರಿ. ನೋಡು ಮುತ್ತು, ಅಪ್ಪ ನಿಮ್ ಕೈ ಮುಗಿತೀನಿ, ಇನ್ನು ಒಂದೇ ಒಂದು ಮಾತಾಡ್ಬಿಡಿ, ದಯವಿಟ್ಟು ಸುಮ್ಮನಿದ್ ಬಿಡಿ. ಮೈ ಮೈ ಬಾ ಇಲ್ಲಿ ಕೂತ್ಕೋ, ಬಾ. ಹೆಂಗಿದ್ಯೋ? ತುಂಬಾ ನೋವಾಗ್ತಿದ್ಯೇನೋ? ಅಣ್ಣ ನಿನ್ ಗಾಬರಿ ಆಗ್ಬೇಡ ಅಣ್ಣ, ಚಿಕ್ಕ ಗಾಯ ಅಷ್ಟೇ, ಚಿಕ್ಕದು. ಆದ್ರೂ ತಲೆಗೆ ಹಾಕಿರೋ ಬ್ಯಾಂಡೇಜು ಚೆನ್ನಾಗಿದೆ. ನನಗೆ ತುಂಬಾ ನೋವಾಗ್ತಿದೆ ಅಂತ ನಂಗೆ ಅರ್ಥ ಆಗುತ್ತೆ ಪುಟ್ಟ. ಬಾ ಊಟ ಮಾಡ್ಬಾ, ಬಾ. ಅದ್ಕೆ ನೀವೇ ಕಳ್ತಿದ್ದೀರಾ, ಸುಮ್ನಿರಿ. ಪ್ಲೀಸ್ ಅಳ್ಬೇಡಿ, ಅವನು ಹುಷಾರಾಗಿ ಇದ್ದಾನಲ್ಲ. ಸಾರಿ, ಇಷ್ಟೆಲ್ಲ ಆಗಿದ್ದ ನಿಂದಾನೆ. ಅಯ್ಯೋ ಹಂಗಿಲ್ಲ, ಯಾಕೆ ಅನ್ಕೋತೀರಾ? ಒಂದ್ ಚಿಕ್ಕ ಏಟ್ ಅಷ್ಟೇ ಅಲ್ವೇನಾ? ಹೌದತ್ಗೆ, ಇಂಥ ಏಟು ಅಣ್ಣ ನಂಗೆ ಎಷ್ಟು ಕೊಟ್ಟಿಲ್ಲ ಹೇಳಿ. ನಿಮ್ ಖುಷಿ ಮುಂದೆ ನನ್ಗಿದ್ ಲೆಕ್ಕನೇ ಇಲ್ಲ. ನೀವು ನಮ್ಮನ್ ಬಿಟ್ಟೋಗ್ಲಿಲ್ವಲ್ಲ, ಅಷ್ಟು ಸಾಕು. ಇಂಥ 1000 ಏಟ್ ಬಿದ್ರು ನಾನು ತಡ್ಕೋತೀನಿ ಅದ್ಗೆ. ಇಲ್ಲ ಇಲ್ಲ, ನಾನಿಲ್ಲಿ ಬಂದಿದ್ದೆ ತಪ್ಪು. ನನ್ನಿಂದ ತುಂಬಾ ತೊಂದರೆ ಆಗ್ತಿದೆ ನಿಮ್ಗೆಲ್ಲ. ಆಕ್ಚುಲಿ ನಾನು ಈ ಮನೆಗೆ ಬರ್ತಿರ್ಲಿಲ್ಲ, ಆದ್ರೆ ಪೊಲೀಸ್ ಸ್ಟೇಷನ್ ಅಲ್ಲಿ. ಏನೂ ಆಗಿಲ್ಲ, ಏನೂ ಆಗಿಲ್ಲ. ಯಾಕೆ ಸುಮ್ಮನೆ ಟೆನ್ಷನ್ ತಗೋತಾ ಇದ್ದೀರಾ? ಆರಾಮಾಗಿರಿ. ಇಲ್ಲ ಇಲ್ಲ, ನಾನು ಹೇಳ್ಬೇಕು. ಅಯ್ಯೋ ಸುಮ್ಮನೆ ಇರಿ, ಎಲ್ಲ ಸಾಲ್ವ್ ಆಗಿದೆ. ಮತ್ತೆ ಹೊಸ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾ ಇದ್ದೀರಾ. ಟೈಮ್ ಆಗಿದೆ, ಹೋಗಿ ಮಲ್ಕೊಳ್ಳಿ, ಹೋಗಿ. ಹರಿ, ಅವ್ರೇನೋ ಹೇಳ್ಬೇಕು ಅಂತಿದ್ದಾರೆ, ಹೇಳಿ ಬಿಡು. ಅಣ್ಣ ಏನೂ ಇಲ್ಲಣ್ಣ, ಅದು ಮಹಿಗೆ ಆಯ್ತಲ್ಲ, ಅದಕ್ಕೆ ಅಪ್ಸೆಟ್ ಆಗಿದ್ದಾರೆ ಅಷ್ಟೇ. ಇವ್ರು ಮೊದ್ಲಿಂದನೂ ಹಿಂಗೇನೆ, ಇವರಿಂದ ಯಾರಿಗಾದ್ರೂ ಏನಾದ್ರು ಬೇಜಾರಾದ್ರೆ ತಡ್ಕೊಳಲ್ಲ. ನೋಡಿ, ಮಯೂರ ಇವಾಗ ಆರಾಮಾಗಿದ್ದಾನೆ. ನಿಮ್ನ ಬಾಯಿ ತುಂಬಾ ಅದಕ್ಕಿಂತ ಬರೋ ಕರೆದಿದ್ದಾನೆ. ಈ ಟೈಮಲ್ಲಿ ನೀವೇನೋ ಹೇಳಿದ್ರೆ ಪಾಪ ಬೇಜಾರು ಮಾಡ್ಕೋತಾನೆ, ಕಣ್ಣೀರಾಗ್ತಾ ಮಲಗ್ತಾನೆ. ಎಲ್ಲ ಚೆನ್ನಾಗಿರೋ ಟೈಮಲ್ಲಿ ನೀವು ಮತ್ತೆ ಏನೋ ಹೇಳಿ ಅವನ್ ಬೇಜಾರಾಗ್ಬೇಕಾ? ಅದ್ಗೆ ನನ್ಗೇನು ಆಗಿಲ್ಲ, ನಾನು ಚೆನ್ನಾಗಿದ್ದೀನಿ. ಹಾ ನೋಡಿ, ಚೆನ್ನಾಗಿದ್ದಾನೆ, ಅವ್ನಿಗೇನು ಆಗಿಲ್ಲ. ಅಣ್ಣ ಕರ್ಕೊಂಬ ಅವನ್ನ, ಊಟ ಮಾಡೋಣ. ಮೈ ಗಂಟೆ ಬನ್ನಿ. ಬನ್ನಿ ಮೇಡಮ್, ನೀವು ಮಲ್ಕೊಳ್ಳಿ. ಆಗಿದ್ದೆಲ್ಲ ಮರ್ತ್ಬಿಡಿ ಮೇಡಮ್, ಎಲ್ಲ ಸರಿ ಆಗಿದೆ. ಆದರೂ ನಿಮ್ಮ ಅಣ್ಣ ಆ ಕಡೆ ನನ್ನ ಮಗ ಆರ್ಯ ಇಲ್ಲಿವರೆಗೂ ಹುಡ್ಕೊಂಡ್ ಬರ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಇವರು ಅಡ್ರೆಸ್ ಕೇಳ್ತಿದ್ದಾಗೆ ಯಾವುದೋ ನನ್ನ ಮಗ ಹೇಳ್ಬಿಟ್ಟಿದ್ದೇನೆ. ಸರಿ ಇರಲಿ, ನೋಡ್ಕೋತೀನಿ. ಸರಿ, ನೀವು ಇವಾಗ ರೆಸ್ಟ್ ಮಾಡಿ. ಗುಡ್ ನೈಟ್. ನಾಳೆ ಎಷ್ಟೊತ್ತಿಗೆ ಕರ್ಕೊಂಡು ಹೋಗ್ತೀರಾ?
ಎಲ್ಲಿಗೆ ಮೇಡಮ್? ನಾನು ನಾಳೆ ಹಾಸ್ಟೆಲ್ಗೆ ಹೋಗ್ಲೇಬೇಕು. ಎಲ್ಲ ಸರಿ ಆಯ್ತು ಅನ್ನೋವಾಗ್ಲೇ ಇನ್ನೊಂದು ಸಮಸ್ಯೆ ಶುರು ಆಯ್ತಲ್ಲ. ಅಲ್ಲ, ಇವಾಗ ಸಡನ್ ಆಗಿ ಯಾಕೆ? ಸಾಕು, ಮತ್ತೆ ನನ್ನಿಂದ ಇದನ್ನೆಲ್ಲ ಸಹಿಸ್ಕೊಳಕ್ಕಾಗಲ್ಲ. ಅಂಥದ್ದೇನು ಆಗಲ್ಲ ರೀ. ನಮ್ಮ ಅಣ್ಣ ನಿಮ್ಮ ಮನೆನ ಹುಡ್ಕೊಂಡು ಬಂದಿದ್ದಾನೆ ಅಂದ್ರೆ ಮತ್ತೆ ಏನಾದರೂ ಒಂದು ತೊಂದರೆ ಮಾಡೇ ಮಾಡ್ತಾನೆ. ನಾನು ನಿಮಗೆ ಮೊದಲೇ ಹೇಳಿದ್ದೀನಿ ನಮ್ಮಪ್ಪ ಅಣ್ಣ ಹೇಗೆ ಅಂತ. ನೋಡಿ, ನನ್ನಿಂದ ಈ ಮನೆಗೆ ಏನೂ ತೊಂದರೆ ಆಗೋದು ಬೇಡ. ದಯವಿಟ್ಟು ನನ್ನ ಇಲ್ಲಿಂದ ಕಳಿಸ್ಕೊಡಿ. ಅಯ್ಯೋ, ಅದೆಲ್ಲ ಏನೋ ಅನ್ಎಕ್ಸ್ಪೆಕ್ಟೆಡ್ ಆಗಾಯ್ತು. ಅದನ್ನೆಲ್ಲ ನೀವು ನೋಡಿ, ಇವತ್ತು ನಿಮ್ಮ ತಮ್ಮನ ತಲೆಗೆ ಏಟಾಗಿದೆ. ನಾಳೆ ಬೇರೆ ಯಾರಿಗಾದ್ರೂ ಏನಾದರೂ ಆದ್ರೆ ಅದಕ್ಕೆಲ್ಲ ನಾನೇ ಕಾರಣ ಆಗ್ತೀನಿ. ನಾನು ಬೆಂಗಳೂರಿಗೆ ಬಂದಿರೋ ಉದ್ದೇಶನೇ ಬೇರೆ, ಆದ್ರೆ ಇಲ್ಲಿ ನೋಡಿದ್ರೆ ಏನೇನೋ ನಡೀತಾ ಇದೆ. ನನ್ನಿಂದ ಇನ್ನೊಬ್ರಿಗೆ ತೊಂದರೆ ಆಗೋದು ನನಗೆ ಇಷ್ಟ ಇಲ್ಲ. ನಾನು ಆದಷ್ಟು ಬೇಗ ಹಾಸ್ಟೆಲ್ಗೆ ಹೋಗಿ ಒಂದು ಕೆಲಸ ಹುಡ್ಕೋತೀನಿ. ನಮ್ಮ ಮನೆಗೆ ಕಾಲ್ ಮಾಡಿ ನಿಜ ಏನು ಅಂತ ಹೇಳ್ಬಿಡ್ತೀನಿ. ಆಗ ಯಾರಿಗೂ ಏನು ಸಮಸ್ಯೆ ಇರಲ್ಲ. ಅಲ್ಲ, ಇವಾಗ್ಲೂ ಏನು ಸಮಸ್ಯೆ ಇಲ್ಲ ರೀ. ನಾವು ಕೊಟ್ಟಿರೋ ಅಟ್ಟಿಗೆ ಅವ್ರು ಎದ್ದೇಳಕ್ಕೆ ಇನ್ನು 8 ದಿನ ಬೇಕು. ಮತ್ತೆ ನಿಮ್ಮ ಮನೆಯವ್ರು ಯಾರು ಈ ಕಡೆ ತಲೆ ಹಾಕಲ್ಲ. ಅದೆಲ್ಲ ಬಿಡಿ, ಎಷ್ಟು ದಿನ ಬೇಕಾದ್ರೂ ನೀವು ಇಲ್ಲಿ ಆರಾಮಾಗಿ ಇರ್ಬೋದು. ಈಗ ನಿಮ್ಮ ಫೈನಲ್ ಡಿಸಿಷನ್ ಏನು? ನಾನು ಇಲ್ಲಿಂದ ಹೋಗ್ಬೇಕೋ ಬೇಡವೋ? ಬರೀ ಮನೇಲಿ ಜಾಗ ಕೊಟ್ಟಿದ್ರೆ ಹೋಗು ಅನ್ಬೋದಿತ್ತು. ಮನ್ಸಲ್ಲಿ ಜಾಗ ಕೊಟ್ಟಿದ್ದೀನಿ, ಹೇಗ್ರಿ ಕಳ್ಸಕ್ಕಾಗತ್ತೆ? ಸರಿ, ನಿಮ್ಮ ಕಷ್ಟ ಆದ್ರೆ ಬಿಟ್ಬಿಡಿ. ನಾನು ನಿಮ್ಮ ಅಣ್ಣನ ಹತ್ರನೇ ಕೇಳ್ಕೊಂಡು ಬೇರೆ ಏನಾದರೂ ಏರ್ಪಾಟ್ ಮಾಡ್ಕೋತೀನಿ. ಅಯ್ಯೋ ರೀ, ಹಾಗೆಲ್ಲ ಏನು ಮಾಡಬೇಡಿ. ನಿಮಗೆ ಆಗಲ್ಲ ಅಂದ್ರೆ ಮತ್ತೆ ನಾನು ಇನ್ ಯಾರು ಹೆಲ್ಪ್ ತಗೊಳ್ಳಿ ಹೇಳಿ? ನಂಗೆ ಇಲ್ಲಿ ಬೇರೆ ಯಾರು ಗೊತ್ತಿದ್ದಾರೆ? ನೀವು ಯಾರ ಹೆಲ್ಪು ತಗೊಳ್ಳೋದು ಬೇಡ. ನಿಮ್ಮನ್ನು ನಾನು ಕರ್ಕೊಂಡು ಹೋಗ್ತೀನಿ. ಬೆಳಿಗ್ಗೆ 9 ಗಂಟೆಗೆ ಹಾಸ್ಟೆಲಲ್ಲಿ ಇರ್ಬೇಕು ನಾನು. ಅಷ್ಟು ಬೇಗನಾ? ಆಗಲ್ಲ ಬಿಡಿ. ಸರಿ, ಹಾಗಿದ್ರೆ ನಾನು ಹೇಗೆ ಹೋಗ್ಬೇಕೋ ಹಾಗೆ ಹೋಗ್ತೀನಿ. ಅಯ್ಯೋ ನೀವಿರಿ, ಅಷ್ಟು ಬೇಗ ಆಗಲ್ಲ ಅಂತ ಹೇಳಿದೆ, ಆಗದೇ ಇಲ್ಲ ಅಂತ ಹೇಳಿದ್ನಾ? ಮತ್ತೆ ಎಷ್ಟೊತ್ತಿಗೆ? ಅದು ನಾಳೆ ಒಬ್ಬರು VIP ನ ಪಿಕ್ ಮಾಡಿ ಡ್ರಾಪ್ ಮಾಡಬೇಕು, ಇನ್ನೊಬ್ರನ್ನ ಏರ್ಪೋರ್ಟಿಗೆ ಡ್ರಾಪ್ ಮಾಡಬೇಕು. ಅದಕ್ಕೆ ಅಂತ ನಿಮ್ಮ ಕಂಪ್ನಿಲಿ ಬೇಕಾದಷ್ಟು ಡ್ರೈವರ್ಸ್ ಇದಾರಲ್ಲ. ನಂತರ ಒಳ್ಳೆ ಡ್ರೈವರ್ ಯಾರು ಇಲ್ವಲ್ಲ. ಅಂದ್ರೆ ಅದು ಈಗ ನಮ್ಮ ಆಫೀಸಲ್ಲಿ ಎಷ್ಟೊಂದು ಜನ ಡ್ರೈವರ್ ಇದ್ರು, ನಿಮ್ಮ ಮನೆಗೆ ನಾನೇ ಯಾಕೆ ಬಂದೆ? ಹಾಗೆ ಇದು ಹಂಗೆ ಯಾರನ್ನೂ ಸುಮ್ಮನೆ ಕಳ್ಸೋಕ್ಕಾಗಲ್ಲ ರೀ. VIP ಅವರು ಅವರೇ ಖುದ್ದಾಗಿ ಕಾಲ್ ಮಾಡಿ ನಾನೇ ಬರಬೇಕು ಅಂತ ಹೇಳಿದ್ದಾರೆ. ಸರಿ, ಈಗ ನಾಳೆ ನನ್ನ ಎಷ್ಟೊತ್ತಿಗೆ ಹಾಸ್ಟೆಲ್ಗೆ ಡ್ರಾಪ್ ಮಾಡ್ತೀರಾ? ಬಾಯಿ ತೆಗೆದ್ರೆ ಹಾಸ್ಟೆಲ್ಲು ಅನ್ನೋದು ಬಿಟ್ರೆ ಬೇರೆ ಮಾತೇ ಬರಲ್ಲ. ನಾಳೆ ಹೇಗಪ್ಪ ಈ ಟಾಸ್ಕ್ನ ಕಂಪ್ಲೀಟ್ ಮಾಡೋದು? ರೀ, ನಿಮ್ನೆ ಕೇಳ್ತಾ ಇರೋದು. ಅದೇ ಯೋಚನೆ ಮಾಡ್ತಾ ಇದ್ದೀನಿ. ಸರಿ ಆಯ್ತು, ನಾಳೆ ಮಧ್ಯಾಹ್ನ ಒಂದು 12 ಗಂಟೆ ಅಷ್ಟಲ್ಲಿ ಬರ್ತೀನಿ. ಅಷ್ಟಲ್ಲಿ ಬಂದ್ರೆ ಓಕೆನಾ? ಪಕ್ಕಾನಾ? ಪಕ್ಕಾ, 100%. ನಂಬೋದಾ? ಡೌಟೇ ಬೇಡ. ನಾನು ಯಾವತ್ತಾದ್ರೂ ಸುಳ್ಳು ಹೇಳಿದ್ದೀನ? ಆಯ್ತು, ನಾನು ರೆಡಿ ಆಗಿರ್ತೀನಿ. ಸರಿ, ಇವಾಗ ನೀವು ಆರಾಮಾಗಿ ಮಲ್ಕೊಳ್ಳಿ. ಏನೇ ಇದ್ರು ನಾಳೆ ಮಾತಾಡೋಣ. ಗುಡ್ ನೈಟ್. ಗುಡ್ ನೈಟ್. ಪರವಾಗಿಲ್ಲ, ಇವ್ರು ನನ್ನ ಕಷ್ಟ ಅರ್ಥ ಮಾಡ್ಕೊಂಡು ಸಿಲ್ಕ ಸರಿ ಮಾಡಿದ್ದಾರೆ. ನಾನು ಈ ಸಂಸಾರದ ಭಾರ ಹೊತ್ಕೊಂಡಂಗೆ ನೀನು ನನ್ನ ಭಾರ ಹೊತ್ತು ಓಡಾಡ್ತೀಯ ಪಾಪ. ಈ ನನ್ನ ಮಕ್ಕಳಂತೂ ನನ್ನ ಬಗ್ಗೆ ಕ್ಯಾರೇ ಅನ್ನಲ್ಲ. ಆದ್ರೆ
ನಾನು ನಿನ್ನ ಚೆನ್ನಾಗಿ ನೋಡ್ಕೊಳ್ತೀನಿ ಚಿನ್ನ. ಟಂಟಡಾನ್ ನೋಡು, ನಿನಗೋಸ್ಕರನೇ ತಂದಿದ್ದು ಬ್ರ್ಯಾಂಡೆಡ್. ನಿನ್ನ ಕಟಾರ ಪಟಾರ ಸೌಂಡ್ಗೆ ಇದೇ ಬ್ಯಾಂಡೆಡ್. ಆಹಾ, ಇವತ್ತಿಂದ ನನ್ನ ಮಗಂದು ಕುದುರೆ ಹೊಡೆದಂಗೆ ಓಡ್ಬೇಕು ನನ್ನ ರಥ. ಯೋ ಏನಯ್ಯ ಮಾಡ್ತಿದ್ಯಾ? ನನ್ ಗಾಡಿಗೆ ತಂದಿದ್ದ ಇಂಜಿನ ಇಲ್ಲ, ನಿನ್ ಕಿತ್ತೋಗಿರೋ ಸೈಕಲ್ಗೆ ಹಾಕ್ತಿದ್ಯಲ್ಲ. ನಾನ್ ಮನೆಯಲ್ಲ ಹುಡುಕ್ತಿದ್ದೆ. ಯಾಕೆ ಹುಡುಕ್ತಿದ್ದೆ? ಆಮೇಲೆ ನಾನೇ ತಂದು ಅಲ್ಲೇ ಇಡ್ತಿದ್ನಲ್ಲ. ಎಂತವ್ರಿಗಾದ್ರೂ ಸ್ವಲ್ಪ ನಾಚಿಕೆ ಮಾನ ಮರ್ಯಾದೆ ಅನ್ನೋದಿರುತ್ತೆ, ಆದ್ರೆ ನೀನು ಮನೇಲಿರೋದೇ ಕದಿತಿಯಲ್ಲಯ್ಯ. ನಾನೇನು ಈ ಆಯಿಲ್ನ ಕತ್ಕೊಂಬಂದಿಲ್ಲ. ಮತ್ತಿನ್ನೇನು ಕಾಸು ಕೊಟ್ಟಂದ? ನೀನು ಬಚ್ಚಿಟ್ಟಿದ್ದನ್ನ ಕಷ್ಟಪಟ್ಟು ಹುಡುಕಿ ತಗೊಂಬಂದೆ. ಥೂ, ನಿನ್ನ ನಾಚಿಕೆ ಆಗಲ್ವೇನಯ್ಯ? ನಿನ್ನಂತ ಅಪ್ಪ ಯಾವ ಮಕ್ಳಿಗೂ ಬೇಡ. ಡೋಂಟ್ ವರಿ ಮೈ ಸನ್, ಇನ್ನು ಮುಂದೆ ನಾನು ಯಾವ ಮಕ್ಕಳಿಗೂ ಅಪ್ಪ ಆಗಕ್ಕಾಗಲ್ಲ. ಥೂ, ಮಕ್ಳು ಮುಂದೆ ಆಡೋ ಮಾತೇನಯ್ಯ ಇದು? ಇಂಥ ಮಾತ್ಗೇನು ಕಡಿಮೆ ಇಲ್ಲ. ಯಾಕಯ್ಯ ಕತ್ಕೊಂಡ್ಬಂದಿದ್ಯಾ? ನನ್ನ ವಸ್ತುಗಳನ್ನ ಮುಟ್ಬೇಡ ಅಂತ ಹೇಳಿಲ್ವಾ? ನೀನೇನೋ ಹೇಳಿದ್ದೆ, ಆದ್ರೆ ನನ್ನ ಡಾರ್ಲಿಂಗು ದಿನಾ ನೀನು ಬೆಳಗ್ಗೆಯಿಂದ ಎಣ್ಣೆ ಹಾಕ್ತೀಯಾ, ನನಗೆ ವೀಕ್ಲಿ ಒಂದ್ಸಾದ್ರೂ ಹಾಕಲ್ವಾ ಅಂತ ಕೇಳ್ತು, ಅದಕ್ಕೆ ತಂದೆ. ಕೂದ್ಲಿಗೆ ನರೆ ಬಂದು ಜೀವನ ಮೇಲೆ ಬರೇ ಬಿದ್ರು ಇನ್ನು ಬುದ್ಧಿ ಬಂದಿಲ್ವೇನಯ್ಯ ನಿಂಗೆ? ಹಿಂಗೆ ಬಿಟ್ರೆ ಇವತ್ತು ಆಯಿಲ್ ಕತ್ಕೊಂಡ್ ಬಂದಿರೋನು ನಾಳೆ ನಮ್ನ ಯಾರಾದ್ರೂ ಮಾರ್ಬಿಡ್ತ್ಯಾ? ನಿನ್ನ ಸುಮ್ಮನೆ ಬಿಡಲ್ಲ. ಲವ್ ಲವ್ ಲವ್, ನಾನ್ ನಿಮ್ಮಪ್ಪ ಕಣೋ. ನಾನ್ ಸತ್ರೆ ನೀವೆಲ್ಲ ಅನಾಥ ಆಗ್ಬಿಡ್ತೀರ ಕಣೋ. ಆದ್ರೂ ಪರವಾಗಿಲ್ಲ, ನೀನ್ ಇದ್ರೆ ಎಷ್ಟು ಬಿಟ್ರೆ ಎಷ್ಟು. ಇಂಜಿನ್ ಆಯಿಲ್ಗೋಸ್ಕರ ಅಪ್ಪನ್ ಸಾಯಿಸೋ ಮಗ ಆಗ್ಬೇಡ ಕಣೋ. ಮಾಡ್ತೀನೋ? ಅಪ್ಪ, ಏನಪ್ಪ ನೀನು ಪಂಚೆನೂ ಸರಿಯಾಗಿ ಇಟ್ಕೊಂಡು? ಏನಪ್ಪ ಇದು ಪಂಚೆ? ನಿನ್ನಂತ ಅಪ್ಪ ಎಲ್ಲೂ ಇಲ್ಲ ಅಪ್ಪ. ನಿನ್ನಂತ ಅಪ್ಪನ್ ಪಡಿಯಕ್ಕೆ ನಾವು ಪುಣ್ಯ ಮಾಡಿದೀವಪ್ಪ. ಇನ್ಮೇಲೆ ನಿನ್ ಸೈಕಲ್ಗೆ ಏನಾರು ಬೇಕಿದ್ರೆ ನನ್ನ ಕೇಳಪ್ಪ, ನಾನ್ ಸರಿ ಮಾಡ್ತೀನಿ. ನೀನ್ ಯಾಕಪ್ಪ ತೊಂದರೆ ತಗೋತ್ಯಾ? ನನಗೆ ಒಂದ್ ಮಾತು ಹೇಳಕ್ ಏನಾಗಿತ್ತು? ನನಗೆ ಹೇಳಿದಿದ್ರೆ ನಾನು ರಿಪೇರ್ ಮಾಡ್ಕೊಡ್ತಾ ಇರ್ಲಿಲ್ವಾ? ಯಾರ್ ನೀನಾ? ನಿನ್ ಮಕ್ಳಂತ ನಾವಿರೋದೇನಕ್ಕೆ? ನಿನ್ ಚೆನ್ನಾಗಿ ನೋಡ್ಕೊಳಕ್ಕೆ ತಾನೆ. ನಾವು ನಿನಗೇನ್ ಕಡಿಮೆ ಮಾಡಿದೀವಿ ಅಂತ ನೀನು ಇನ್ನೂ ಈ ಸೈಕಲಲ್ಲಿ ಓಡಾಡ್ತಿದ್ಯಾ? ಬಾ, ನಾನು ನಿನ್ನ ಡ್ರಾಪ್ ಮಾಡ್ತೀನಿ. ಎಲ್ಲಿಗೆ ಹೋಗ್ಬೇಕಪ್ಪ?